ವಾಲ್ಮೀಕಿ ರಾಮಾಯಣ. ನಾನು ತಮಸಾ ನದಿಯ ದಡದಲ್ಲಿ ನಿಂತಿದ್ದೇನೆ. ಇಲ್ಲಿನ ಪರಿಸರ, ಇಲ್ಲಿನ ಶುಭ್ರತೆ ನನ್ನ ಮನಸ್ಸಿನಲ್ಲಿ ಪವಿತ್ರವಾದ ಭಾವನೆಯನ್ನು ಮೂಡಿಸುತ್ತದೆ. ಇಲ್ಲಿನ ಪ್ರಕೃತಿ ಆನಂದದ ತಾಯಿಯಂತೆ ನನ್ನ ಮನಸ್ಸನ್ನು ತಂಪಾಗಿಸುತ್ತದೆ. ಅದು ಒಂದು ಕ್ಷಣ ನಾನು ಮೊಟ್ಟಮೊದಲು ರಾಮನ ಕಥೆಯನ್ನು ಬರೆಯಬೇಕೆಂದು ನಿಶ್ಚಯಿಸಿದ್ದೆ. ಹೆಮ್ಮೆಯ ಪತಂಗಗಳಂತಹ ಕ್ರೌಂಚ ಪಕ್ಷಿಗಳ ಜೋಡಿಯನ್ನು ನೋಡುತ್ತಿದ್ದಾಗ ಬೇಟೆಯವನು ಅವನನ್ನು ಬಾಣದಿಂದ ಹೊಡೆದನು. ಓಂ ಶಾಂತಿ. ರಾಮಾಯಣ ಆರಂಭ. ಮಾ ನಿಷಾದ ಪ್ರತಿಷ್ಠಾಂ ತ್ವಮಗಮ ಶಾಶ್ವತೀ ಸಮಾ. ಅದೇ ನನ್ನ ಮೊದಲ ಶ್ಲೋಕ, ರಾಮಾಯಣದ ಆರಂಭ. ಆದಿಕವಿ ವಾಲ್ಮೀಕಿ ಮಹರ್ಷಿಗಳು ತಮ್ಮ ಆಶ್ರಮದಲ್ಲಿ ತಪಸ್ಸಿನಲ್ಲಿ ನಿರತರಾಗಿದ್ದರು. ರಾಮನು ದೇವರೂ ಹೌದು, ಅದಕ್ಕೂ ಮಿಗಿಲಾಗಿ ಅವನು ಧರ್ಮದ ಮೂರ್ತರೂಪ. ಇದು ಅಯೋಧ್ಯ, ಇತಿಹಾಸದ ದಿವ್ಯ ನಗರ. ಧರ್ಮ, ಶಾಂತಿ ಮತ್ತು ಸಮೃದ್ಧಿಯ ಸಾಕಾರವಾಗಿ ನಿಂತಿದೆ. ಆದರೆ ಆ ಮಹಾರಾಜನ ಮನದಲ್ಲಿ ಒಂದು ನಿರಂತರ ನೋವಿತ್ತು, ಮಕ್ಕಳಿಲ್ಲವೆಂಬ ಕೊರಗು. ಓ ಮಹರ್ಷೆ, ನನಗೆ ಪುತ್ರಾಭಿಲಾಷೆ ಇದೆ. ಆ ಆಶಯಕ್ಕೆ ಮಾರ್ಗದರ್ಶನ ನೀಡಿ. ಆ ಸಮಯದಲ್ಲಿ ಮಹರ್ಷಿ ವಸಿಷ್ಠರು ಯಾಗವನ್ನು ಶಿಫಾರಸು ಮಾಡಿದರು. ಅದು ಇತಿಹಾಸವನ್ನು ಬದಲಾಯಿಸುವ ಕ್ಷಣವಾಗಿತ್ತು. ಆ ಯಜ್ಞ ಒಂದು ಧಾರ್ಮಿಕವಾದ ಪುತ್ರಕಾಮೇಷ್ಟಿ. ಋಷಿಗಳ ತಪಸ್ಸು, ದಶರಥನ ಭಕ್ತಿ ಎಲ್ಲವೂ ಆ ಕ್ಷಣದಲ್ಲಿ ತೀವ್ರವಾಗಿತ್ತು. ಆಗ ದೇವತೆ ಕಾಣಿಸಿಕೊಂಡ. ಈ ಪಾಯಸವನ್ನು ನಿಮ್ಮ ಧರ್ಮಪತ್ನಿಯರಲ್ಲಿ ಹಂಚಿಕೊಳ್ಳಿ. ದೇವಪುತ್ರರು ಜನಿಸುತ್ತಾರೆ. ಅವರಿಂದ ಜನಿಸಿದವರು ರಾಮಲ ಧರ್ಮದ ಅಡಿಪಾಯ, ಲಕ್ಷ್ಮಣ ಶಕ್ತಿಯ ನಡಿಗೆ, ಭರತ ಸೇವಾ ಮನೋಭಾವ, ಶತ್ರುಘ್ನ ಶಾಂತಿಯ ಸಾಕಾರ ಮೂರ್ತಿ. ಅವನ ಆಗಮನದಿಂದಲೇ ಧರ್ಮ ಹೊಸ ಶಕ್ತಿಯೊಂದಿಗೆ ಪುನರುತ್ಥಾನವಾಯಿತು. ಇವು ದೇವಮೂಲದ ಜನನೆಗಳು.